ಕುಮಾರಸ್ವಾಮಿ ಅವರ ಸ್ಫೋಟಕ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸಿದ್ದರಾಮಯ್ಯ ಬಿಜೆಪಿ ಸೇರ್ತಾ ಇದ್ರಾ? ಎಸ್, ಅದು BS ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಕಾಲ 2008ರಲ್ಲಿ 110 ಸ್ಥಾನಗಳ ಜೊತೆ ಆಮೇಲೆ ಏನು ಆಪರೇಷನ್ ಕಮಲದ ಮೂಲಕ ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಅಂದು ವಿರೋಧ ಪಕ್ಷದ ನಾಯಕ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತೆ ಸಿದ್ದು. ಆದರೆ ಸಿದ್ದರಾಮಯ್ಯ ಬದಲು ಖರ್ಗೆಗೆ ವಿಪಕ್ಷ ನಾಯಕ ಪಟ್ಟವನ್ನು ಕಟ್ಟಲಾಗಿತ್ತು. ಖರ್ಗೆಗೆ ವಿಪಕ್ಷ ನಾಯಕ ಕೊಟ್ಟಿದ್ದಕ್ಕೆ ಮುನಿಸಿಕೊಂಡಿದ್ದರಂತೆ ಸಿದ್ದರಾಮಯ್ಯ. ಹಾಗಾಗಿ ಬಿಜೆಪಿ ಸೇರಿ ವಿತ್ತ ಸಚಿವ ಅಂದರೆ ಹಣಕಾಸು ಸಚಿವರಾಗಲು ಹೊರಟಿದ್ರಂತೆ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ 2008ರಲ್ಲಿ ಸಿದ್ದರಾಮಯ್ಯ ಬಿಜೆಪಿ ಸೇರಲು ಮುಂದಾಗಿದ್ರಂತೆ. LK ಅಡ್ವಾಣಿ ಮನೆಗೂ ಹೋಗಿದ್ದಂತೆ ಸಿದ್ದರಾಮಯ್ಯ. LK ಅಡ್ವಾಣಿ ಜೊತೆ ಸಿದ್ದರಾಮಯ್ಯ ಮಾತುಕತೆ ಕೂಡ ನಡೆಸಿದ್ದರಂತೆ. ಆದರೆ ಕೊನೆಗಳಿಗೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೇಂದ್ರ ಚುನಾವಣೆಗೆ ನಿಲ್ಲಿಸಲಾಯಿತು, ಲೋಕಸಭಾ ಚುನಾವಣೆಗೆ. ಇಲ್ಲಿ ವಿಪಕ್ಷ ನಾಯಕ ಸ್ಥಾನ ಖಾಲಿಯಾಯಿತು. ಇವರು ವಿಪಕ್ಷ ನಾಯಕರಾಗ್ತಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಡಲಿಲ್ಲ, ಬಿಜೆಪಿ ಸೇರಲಿಲ್ಲ. ಆದರೆ ಅಂಥ ಒಂದು ಪ್ರಯತ್ನವನ್ನು ಮಾಡಿದರು ಅಂತೇಳಿ ಇವತ್ತಿನ ನಮ್ಮ ಸಂದರ್ಶನದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಇದು ಕಪ್ಪು ಚುಕ್ಕಿಯಲ್ಲ, ಅದ್ಭುತ ದೃಷ್ಟಿಬೊಟ್ಟು. ಸಾಟಿ ಇಲ್ಲದ ಕೆಲಸ ಮಾಡುತ್ತೆ ಒತ್ತು ಕೊಟ್ಟು. ಅಮ್ಮನ ಸುರಕ್ಷತೆ ಇದೆ, ಪ್ರೀತಿ ಇದೆ, ಧರ್ಮದ ದರ್ಪಣವಿದೆ, ಸಂಸ್ಕಾರವಿದೆ, ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ, ಶೃಂಗಾರವಿದೆ. ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ. ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ, ದೃಷ್ಟಿಯ ಬೊಟ್ಟನ್ನಿಡೋಣ, ದೇಶವನ್ನ ಶ್ರೇಷ್ಠಗೊಳಿಸೋಣ. ಇದು ಕಪ್ಪು ಚುಕ್ಕೆಯಲ್ಲ, ಅದ್ಭುತ ದೃಷ್ಟಿಬಟ್ಟು. ಸಾಟಿ ಇಲ್ಲದ ಕೆಲಸವನ್ನ ಮಾಡುತ್ತೆ ಒತ್ತು ಕೊಟ್ಟು. ಅಮ್ಮನ ಸುರಕ್ಷತೆ ಇದೆ, ಪ್ರೀತಿ ಇದೆ, ಧರ್ಮದ ದರ್ಪಣವಿದೆ, ಸಂಸ್ಕಾರವಿದೆ, ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ, ಶೃಂಗಾರವಿದೆ. ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ. ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ, ದೃಷ್ಟಿಯ ಬೊಟ್ಟನ್ನಿಡೋಣ, ದೇಶವನ್ನ ಶ್ರೇಷ್ಠಗೊಳಿಸೋಣ. ಇದು ಕಪ್ಪು ಚುಕ್ಕಿಯಲ್ಲ, ಅದ್ಭುತ ದೃಷ್ಟಿಬೊಟ್ಟು. ಸಾಟಿ ಇಲ್ಲದ ಕೆಲಸ ಮಾಡುತ್ತೆ ಒತ್ತು ಕೊಟ್ಟು. ಅಮ್ಮನ ಸುರಕ್ಷತೆ ಇದೆ, ಪ್ರೀತಿ ಇದೆ, ಧರ್ಮದ ದರ್ಪಣವಿದೆ, ಸಂಸ್ಕಾರವಿದೆ, ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ, ಶೃಂಗಾರವಿದೆ. ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ. ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ, ದೃಷ್ಟಿಯ ಬೊಟ್ಟನ್ನಿಡೋಣ, ದೇಶವನ್ನ ಶ್ರೇಷ್ಠಗೊಳಿಸೋಣ. ಇದು ಕಪ್ಪು ಚುಕ್ಕೆಯಲ್ಲ, ಅದ್ಭುತ ದೃಷ್ಟಿಬಟ್ಟು. ಸಾಟಿ ಇಲ್ಲದ ಕೆಲಸವನ್ನ ಮಾಡುತ್ತೆ ಒತ್ತು ಕೊಟ್ಟು. ಅಮ್ಮನ ಸುರಕ್ಷತೆ ಇದೆ, ಪ್ರೀತಿ ಇದೆ, ಧರ್ಮದ ದರ್ಪಣವಿದೆ, ಸಂಸ್ಕಾರವಿದೆ, ಅರ್ಧ ಜನಸಂಖ್ಯೆಯ ಸೌಂದರ್ಯವಿದೆ, ಶೃಂಗಾರವಿದೆ. ಬೆರಳ ಮೇಲೆ ಬಂದಾಗ ಅತಿ ದೊಡ್ಡ ಅಸ್ತ್ರವಾಗುತ್ತದೆ. ಈ ಬಾರಿ ಪ್ರತಿಯೊಬ್ಬ ಭಾರತೀಯರು ಪ್ರಜಾಪ್ರಭುತ್ವದ ಹಬ್ಬ ಮಾಡೋಣ, ದೃಷ್ಟಿಯ ಬೊಟ್ಟನ್ನಿಡೋಣ, ದೇಶವನ್ನ ಶ್ರೇಷ್ಠಗೊಳಿಸೋಣ.